ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಇವತ್ತಿರೋದು ಬಸವನಗುಡಿಯಲ್ಲಿ. ಬಸವನಗುಡಿ ಸುತ್ತಣ ಅಂತ ಅಂದ್ಕೊಂಡಿದ್ದೀನಿ. ಬಸವನಗುಡಿಯಲ್ಲಿ ಮೊದಲನೇ ಜಾಗನೇ ದೊಡ್ಡ ಬಸವಣ್ಣ ಹಾಗೆ ದೊಡ್ಡ ಗಣಪತಿ ದೇವಸ್ಥಾನ. ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ಮೊದಲಿಗೆ ಸಿಗೋದು ದೊಡ್ಡ ಗಣಪತಿ ದೇವಸ್ಥಾನ. ಪಕ್ಕದಲ್ಲೇ ಸಣ್ಣ ಗುಡ್ಡ ಹತ್ಕೊಂಡು ಹೋದ್ರೆ ಸಿಗತ್ತೆ ದೊಡ್ಡ ಬಸವಣ್ಣ ದೇವಸ್ಥಾನ. ಇಟ್ ಈಸ್ ಕ್ವೈಟ್ ಫೇಮಸ್ ಆಸ್ ಬುಲ್ ಟೆಂಪಲ್. ಇಲ್ಲಿಗೆ ಈ ಹೆಸರು ಬರ್ಲಿಕ್ಕೆ ಕಾರಣ ಕೂಡ ಇದೇ ಗುಡಿ. ಫೇಮಸ್ ಕಡಲೆಕಾಯಿ ಪರ್ಸನ್ ನಡೆಯೋದು ಕೂಡ ಇದೇ ಬಸವನಗುಡಿಯಲ್ಲಿ. ನಾವಿಲ್ಲಿಗೆ ತುಂಬ ಬೆಳಗ್ಗೆನೆ ಬಂದಿರೋದು. 9 ಗಂಟೆ ಅಷ್ಟರಲ್ಲಿ 2 ದೇವಸ್ಥಾನ ದರ್ಶನ ಕೂಡ ಆಯಿತು. ದೇವಸ್ಥಾನದ ಪಕ್ಕದಲ್ಲೇ ಉದ್ಯಾನವನ ಪಾರ್ಕ್ ಇದೆ. ಇಂಥ ಸಿಟಿ ಮಧ್ಯದಲ್ಲಿ ಇಷ್ಟು ಪೀಸ್ಫುಲ್ ಆಗಿರೋ ಪಾರ್ಕ್ ಇದೆಯಾ ಅಂತ ಅಂದ್ಕೊಳ್ತೀರಾ, ಅಷ್ಟು ಚೆನ್ನಾಗಿದೆ. ಇದು ದ ಫೇಮಸ್ ಬ್ಯೂಗಲ್ ರಾಕ್ ಪಾರ್ಕ್, ಅಂದರೆ ಕಹಳೆ ಬಂಡೆ ಉದ್ಯಾನ ಅಂತ. ಅಕಾರ್ಡಿಂಗ್ ಟು ಎಸ್ಟಿಮೇಷನ್ ಇಲ್ಲಿ ಇರುವಂತಹ ಬಂಡೆಕಲ್ಲುಗಳು 3000 ವರ್ಷಕ್ಕೂ ಹಳೆಯದಾದದ್ದು ಅಂತ ಹೇಳಲಾಗತ್ತೆ. ಹಳೆಯ ಕಾಲದಲ್ಲಿ ಈ ದೊಡ್ಡ ದೊಡ್ಡ ಬಂಡೆಕಲ್ಲುಗಳ ಮೇಲೆ ಸೈನಿಕರು ನಿಂತು ಯಾವುದೋ ಸಮಸ್ಯೆ ಬರ್ತಾ ಇದೆ, ಯಾರೋ ಯುದ್ಧಕ್ಕೆ ಬರ್ತಾ ಇದ್ದಾರೆ ಅನ್ನೋದನ್ನ ಕಹಳೆ ಊದಿ ಜನರಿಗೆ ತಿಳಿಸ್ತಾ ಇದ್ರು ಅನ್ನೋ ಕಾರಣಕ್ಕೆ ಈ ಹೆಸರು ಇಲ್ಲಿಗೆ ಬಂದಿದೆ. ಬಸವನಗುಡಿಗೆ ಬಂದು ವಿದ್ಯಾರ್ಥಿ ಭವನಲ್ಲಿ ದೋಸೆ ತಿಂದಿಲ್ಲ ಅಂದರೆ ಹೇಗೆ? ಬನ್ನಿ ಅಲ್ಲೋಗಿ ಸಿಗ್ತೀನಿ. 1943ರಲ್ಲಿ ವಿದ್ಯಾರ್ಥಿಗಳಿಗೆ ಓಪನ್ ಆದಂತ ಒಂದು ಪುಟ್ಟ ಕ್ಯಾಂಟೀನ್ ಬ್ಯಾಂಗ್ಳೂರಿಯನ್ಸ್ಗಂತೂ ಇದೊಂದು ಎಮೋಷನ್. ಸೈನ್ಸ್ ಅಲ್ಲಿ ಚಿಕ್ಕದಾಗಿರುವಂತಹ ಕ್ರಿಸ್ಪಿ ಮಸಾಲೆ ದೋಸೆ, ಒಳಗಡೆ ತುಂಬಿರುವಂತಹ ಸಖತ್ತಾಗಿರೋ ಆಲೂಗಡ್ಡೆ ಪಲ್ಯ, ಒಂದು ಸಿಂಪಲ್ ಚಟ್ನಿ, ಕೈಯಲ್ಲಿ ಮುರಿದ್ರೆ ಕೈಗೆ ಫಸ್ಟ್ ಬರೋದು ಬೆಣ್ಣೆನೆ, ಅಷ್ಟು ತುಂಬಿರ್ತಾರೆ. ಒಳಗಡೆ ಸೀಟಿಂಗ್ ಅರೇಂಜ್ಮೆಂಟ್ ಅಂತೂ ಹಳೆ ಕಾಲದಲ್ಲಿ ಹೇಗಿತ್ತೋ ಹಾಗೆ ಇಟ್ಕೊಂಡಿದ್ದಾರೆ. ನನ್ಗಂತೂ ಚಿಕ್ಕ ವಯಸ್ಸಲ್ಲಿ ಅಪ್ಪನ ಜೊತೆ ಹೋಗಿ ಮಸಾಲೆ ದೋಸೆ ತಿಂದಿದ್ ನೆನಪಾಯಿತು. ಬೇರೆ ಊರಿಂದ ಬಂದು ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇರೋರು ಇನ್ನು ವಿದ್ಯಾರ್ಥಿ ಭವನಲ್ಲಿ ಮಸಾಲೆ ದೋಸೆ ತಿಂದಿಲ್ಲ ಅಂದ್ರೆ ಒಂದ್ಸತಿ ಹೋಗಿ ತಿಂದು ಬನ್ನಿ. ಮನಸ್ಸು ಗಾಂಧಿ ಬಜಾರ್. ಈ ಗಾಂಧಿ ಬಜಾರಲ್ಲಿ ಕೂತು ನಾವು ಯಾವ ಕಡೆಯಿಂದ ಸ್ಟ್ರೀಟ್ ಶಾಪಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಹೇಳೋದು ಮರ್ತೋಯ್ತು, ವಿದ್ಯಾರ್ಥಿ ಭವನ್ ಒಂದೇ ಅಲ್ಲ, ಇಲ್ಲಿನ SLV ಹೋಟೆಲ್ ಅಲ್ಲಿ ರವೆ ಇಡ್ಲಿ ಸಖತ್ತಾಗಿರುತ್ತೆ. ಇಡ್ಲಿ ವಡೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದ್ರೆ ಅಲ್ಲಿನ ಹಳೆಯ ದೇವಸ್ಥಾನ ನೋಡಬೇಕು, ಅಲ್ಲಿನ ಫೇಮಸ್ ತಿಂಡಿ ತಿನ್ಬೇಕು, ಹಾಗೆ ಸ್ಟ್ರೀಟ್ ಶಾಪಿಂಗ್ ಅನ್ನ ಮಾಡಬೇಕು. ಅದರಲ್ಲೂ ಗಾಂಧಿ ಬಜಾರ್ ಇಸ್ ಫೇಮಸ್ ಫಾರ್ ಸ್ಟ್ರೀಟ್ ಶಾಪಿಂಗ್. ಅದರಲ್ಲೂ ಈಗಂತೂ ಕಣ್ಣಿಗೆ ಬೇಕಾದ್ದೆಲ್ಲ ಸಿಗತ್ತೆ. ಚೆನ್ನಾಗಿದೆ. ಇದೇನು ಗೊತ್ತಮ್ಮ, ಎಲ್ಲ ಫೋಟೋ ಹಾಕಿ ಫೋಟೋ ಗ್ಯಾಲರಿ. ನನ್ನ ಫೇವ್ರೆಟ್ ಪಾರ್ಟ್ ಕಿಚನ್ ಆಯಿತು. ಕಿಚನಲ್ಲಿ ನನ್ನ ಫೇವ್ರೆಟ್ ಏನು ಗೊತ್ತಾ? ಚಾಕು. ಮೋರ್ ಎಕ್ಸೈಟೆಡ್ ವೆನ್ ಐ ಸೀ ಚಾಕು. ಪ್ರೈಸ್ ಏನೋ ಗೊತ್ತಾ? 120 ರೂಪೀಸ್. ಒಂಥರ ಡಿಮಾರ್ಟ್ ಥರ ಇದೆ, ಬಟ್ ಸ್ವಲ್ಪ ಬೆಟರ್ ಕ್ವಾಲಿಟಿ. ಹಾಗಂತ ಇಲ್ಲಿ ಯಾವುದು ಬೇಕಾಗಿರೋ ಸಿಗಲ್ಲ, ಎಲ್ಲ ಇಂಪಲ್ಸಿವ್ ಬೈ ಅಂತ ಅನ್ಸತ್ತೆ ನನಗೆ. ಬಟ್ ಫ್ಯೂ ಥಿಂಗ್ಸ್ ಆರ್ ವೆರಿ ರೇರ್. ನೈಸ್. ಮಿಸ್ಟರ್ DIY ಇಸ್ ನೈಸ್. ಕೊಡಿ ನಾನು. ಪ್ರೈಸ್ ಇದು 760. ಅಜ್ರಕ್ ಕಾಟನ್.
ಆನ್ಲೈನ್ ಶಾಪಿಂಗ್ ಮಾಡೋ ಜಮಾನದಲ್ಲಿ ಸ್ಟ್ರೀಟಲ್ಲಿ ಸುತ್ತು ಶಾಪಿಂಗ್ ಮಾಡೋ ಮಜಾನೇ ಬೇರೆ. ಹೀಗೆ ಬೀದಿ ಬೀದಿ ಸುತ್ತಿ ಕಂಡಿದ್ದೆಲ್ಲ ತಗೊಂಡು ಶಾಪಿಂಗ್ ಮಾಡೋದು ನಿಮಗೂ ಇಷ್ಟನಾ? ಹೀಗೆ ಸುತ್ತಾಡಿ ಸಾಕಾಗಿ ಐಸ್ ಕ್ರೀಮ್ ತಿಂದು ಎಳ್ನೀರು ಕುಡಿದು ಈ ಬಿಸಿಲಿನ ತೆಗೆಗೆ ಸಾಕಾಯಿತು. ಶಾಪಿಂಗ್ ಕೂಡ ಮುಗೀತು. ನಾವಿಲ್ಲಿಂದ ಹೊರಡ್ತಾ ಇದ್ದೀವಿ. ನಾನು ತೋರಿಸಿದ ಬಸವನಗುಡಿ ಹೇಗಿತ್ತು, ನೀವು ಕೂಡ ಈ ಜಾಗಗಳನ್ನೆಲ್ಲ ನೋಡಿದ್ದೀರಾ ಅಂತ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಸ್, ಐ ಆಮ್ ಬ್ಯಾಕ್ ಫ್ರಮ್ ಬಸವನಗುಡಿ. 3:30 ಹಾಗೆ ಮನೆಗೆ ಬಂದಾಗಿತ್ತು. ಸೊ ಐ ಟುಕ್ ರೆಸ್ಟ್. ಮತ್ತೆ ಇವಾಗ ಏನೇನು ತಗೊಂಡೆ ಬಸವನಗುಡಿಯಲ್ಲಿ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ. ಬಿ ಫ್ರ್ಯಾಂಕ್, ಬೆಂಗಳೂರು ಮುಂಚಿನ ಥರ ಇಲ್ಲ. ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲೇ ಆಗಿರೋದ್ರಿಂದ ಚಿಕ್ಕ ವಯಸ್ಸಿಂದ ಬೆಂಗಳೂರನ್ನ ನೋಡಿದ್ದೀನಿ. ಮುಂಚೆ ಇಷ್ಟು ಟ್ರಾಫಿಕ್ ಇರಲಿಲ್ಲ, ಇಷ್ಟು ಜನ ಇರಲಿಲ್ಲ. ಮತ್ತು ಒಂದು ಸತಿ ಮನೆಯಿಂದ ಹೊರಟ್ರೆ 1-2 ಜಾಗಕ್ಕಾದರೂ ಖಂಡಿತ ಹೋಗಿ ಬರ್ಬೋದಾಗಿತ್ತು. ಇವಾಗ ಹಂಗೆ ಆಗಲ್ಲ. ಒಂದು ಜಾಗಕ್ಕೆ ಹೋದರೆ ಅಲ್ಲಿಂದ ವಾಪಸ್ ಬರಬೇಕಾಗತ್ತೆ. ಅಷ್ಟೊತ್ತಿಗೆ ಸಾಕಾಗೋಗಿರುತ್ತೆ. ಅದಕ್ಕೆ ಏನು ಮಾಡಬೇಕಂತಂದರೆ, ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕು, ಇನ್ನೂ ಒಂದು ಬೆಳಗ್ಗೆ ಮನೆಯಿಂದ ಬೇಗ ಹೊರಡಬೇಕು. ಅದಕ್ಕಿಂತ ಮುಂಚೆ ಪ್ಲ್ಯಾನಿಂಗ್ ಇಟ್ಕೋಬೇಕು. ಕರೆಕ್ಟಾಗಿ ರೂಟ್ ಪ್ಲ್ಯಾನಿಂಗ್ ಇಟ್ಕೊಂಡ್ರೆ ಬೇಗ ಹೋಗಿ ಬೇಗ ಬರ್ಬೋದು. ಅದಕ್ಕೆ ಇಂಪಾರ್ಟೆಂಟಾಗಿ ಏನಾಗುತ್ತೆ ಅಂದರೆ, ನೀವು ಸಪೋಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತೀರಾ ಅಂತಂದರೆ ನಮ್ಮ BMTC ಅಂತ ಒಂದು ಆ್ಯಪ್ ಇದೆ. ನನಗಿದೇನು ಪ್ರಮೋಷನ್ ಅಲ್ಲ, ನಾನು ಯೂಸ್ ಮಾಡ್ತೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ನೀವು ಸಪೋಸ್ ಯಾವುದೋ ರೂಟಲ್ಲಿ ಹೋಗ್ಬೇಕಂದ್ರೆ ಅಲ್ಲಿಗೆ ಯಾವ ರೂಟ್ ಬಸ್ ಹೋಗುತ್ತೆ, ಎಲ್ಲಿಂದ ಚೇಂಜ್ ಮಾಡ್ಕೊಳ್ಬೋದು, ಒಂದು ಫುಲ್ ಪ್ಲ್ಯಾನ್ ಕೊಡುತ್ತೆ. ಆಮೇಲೆ ಈ ಪರ್ಟಿಕ್ಯುಲರ್ ಬಸ್ ನಂಬರ್ ಗೊತ್ತಿದ್ರೆ ಅದನ್ನು ಟ್ರ್ಯಾಕ್ ಕೂಡ ಮಾಡ್ಬೋದು. ಈ ರೀತಿ ಈ ಆ್ಯಪ್ ತುಂಬಾ ಯೂಸ್ ಆಗುತ್ತೆ. ನೀವು ಇದನ್ನು ಯೂಸ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಬೋದು ಬೆಂಗಳೂರಲ್ಲಿ ಓಡಾಡಬೇಕು ಅಂತಿದ್ರೆ. ಎಸ್, ಇಫ್ ಐ ಕಮ್ ಬ್ಯಾಕ್ ಟು ವಾಟ್ ಐ ಬಾಟ್ ಫ್ರಮ್ ಬಸವನಗುಡಿ ಅಂದರೆ, ಅಲ್ಲಿ ಫಸ್ಟ್ಗೆ ಹೋಗಿದ್ದು ನಾನು ಮಿಸ್ಟರ್ DIYಗೆ. ಮಿಸ್ಟರ್ DIY ಬೆಂಗಳೂರಲ್ಲಿ ಸುಮಾರು ಕಡೆ ಆಗಿದೆ. ಬಸವನಗುಡಿಯಲ್ಲೂ ಹೋಗಬೇಕು ಅಂತ ಹೋಗಿದ್ದಲ್ಲ, ಕಾಣಿಸ್ತಲ್ಲ ಅಂತ ಹೋದ್ವಿ. ಅಲ್ಲಿ ನಾನು ಆ ಮಿರರ್ ಒಂದು ದಟ್ ಪಾಪ್ಯುಲರ್ ಮಿರರ್ ಇದೆಯಲ್ಲ, ಅದು 950 ಮಿರರ್, ಅದನ್ನು ನೋಡೋಣ ಅಂತ ಹೋದೆ. ಬಟ್ ಅದಿರಲಿಲ್ಲ. ಅದಕ್ಕೇನಾಗಿದೆ ಅಂದರೆ, ನನಗಿಂತ ಮುಂಚೆ 50 ಜನ ಅದನ್ನು ಆಲ್ರೆಡಿ ಬುಕ್ ಮಾಡಿದ್ರು. ಅಷ್ಟು ಡಿಮಾಂಡಲ್ಲಿದೆ ಆ ಮಿರರು. ಅದ್ರ ಬದಲು ನಾನು DIYಯಲ್ಲಿ ಏನೇನು ಕಾಣಿಸ್ತು ಅಂದರೆ, ಅಲ್ಲಿ ಏನಾಗುತ್ತೆ ಅಂದರೆ, ಇಟ್ ಈಸ್ ಜಸ್ಟ್ ಇಂಪಲ್ಸ್ ಬೈ. ಅಂದರೆ ನೋಡಿದೆಲ್ಲ ಕ್ಯೂಟ್ ಅನಿಸುತ್ತೆ. ಹಾಗಾಗಿ ಕೆಲವೊಂದು ಶಾಪಿಂಗನ್ನು ಮಾಡಿದ್ದೀನಿ. ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. A to Z ಎವ್ರಿಥಿಂಗ್, ಫ್ಯಾಷನ್ ಮತ್ತು ಗ್ರಾಸರಿ ಬಿಟ್ಟು ಎಲ್ಲ ಸಿಗತ್ತೆ ಅಲ್ಲಿ ಹಾಕಿದ್ರು 15,000 ಥಿಂಗ್ಸ್ ಇದೆ ಅಲ್ಲಿ ಅಂತ. ಮೇ ಬಿ ಇರ್ಬೋದು, ಯಾಕಂದರೆ ಎಲ್ಲ ವೆರೈಟಿನೂ ಇತ್ತು. ಸೊ ಲೆಟ್ ಮೀ ಬಿಗಿನ್. ಫಸ್ಟ್ ನಾನು ತೊಗೊಂಡಿದ್ದು ಈ ಕ್ಲಾಕ್. ನಂದು ಹೊಸ ಸ್ಟುಡಿಯೋ ರೂಮ್ಗೆ ಇದನ್ನು ಹಾಕೋಣ ಅಂತ ಇದನ್ನು ತೊಗೊಂಡೆ. ಇದ್ರ ಮೇಲೆ 700 ಅಂತ ಹಾಕಿದ್ದಾರೆ. ಬಟ್ ಇದು ಬಿಲ್ ಆಗಿದ್ದು 390 ರುಪೀಸ್ಗೆ. ಅಲ್ಲ, ಅದೊಂದಿತ್ತು, ಎಲ್ಲಾದ್ರ ಮೇಲೂ ಜಾಸ್ತಿ ಬಿಲ್ಲಿಂಗ್ ಇತ್ತು. ಬಟ್ ಅದು ಆ್ಯಕ್ಚುಯಲ್ ಡಿಸ್ಕೌಂಟ್ ಆದಮೇಲೆ ಕಡಿಮೆಗಿತ್ತು. ಸೊ ದಿಸ್ ಐ ಗಾಟ್ ಇಟ್ ಫಾರ್ 390 ರುಪೀಸ್. ಐ ಥಿಂಕ್ ಇಟ್ಸ್ ಅ ಸ್ಟೀಲ್ ಡೀಲ್. ಚೆನ್ನಾಗಿದೆ. ನನಗೆ ವಿಂಟೇಜ್ ಡಿಸೈನ್ಗಳಿಷ್ಟ. ರೂಮ್ ಕೂಡ ವಿಂಟೇಜಲ್ಲೇ ಇದೆ, ಎಲ್ಲ ಥಿಂಗ್ಸ್, ಲೈಟಿಂಗ್ಸ್ ಎಲ್ಲ. ಸೊ ಅದಕ್ಕೆ ಕ್ಲಾಕ್ ಕೂಡ ವಿಂಟೇಜಲ್ಲೇ ತೊಗೊಂಡೆ. 390 ರುಪೀಸ್ ಕೊಡ್ಬೋದು. ಕ್ವಾಲಿಟಿ ಈಸ್ ಗುಡ್. ಇದು ಫಸ್ಟ್. ಸ್ಟೇಷ್ನರಿ ಅಂತೂ ಸಖತ್ತಾಗಿದೆ. ಇದೊಂದು ಪೌಚ್ ಅಥವಾ ಫೈಲ್ ಹೋಲ್ಡರ್ ಏನು ಬೇಕಾದ್ರೂ ಅನ್ಬೋದು. ಅದು ದಿಸ್ ಇಸ್ ಜಸ್ಟ್ ಫಾರ್ 60 ರುಪೀಸ್. ದಿಸ್ ಮೇಕಪ್ ಹೋಲ್ಡರ್ ಫಾರ್ 150 ರುಪೀಸ್. ದಿಸ್ ವಾಶ್ ಬ್ಯಾಗ್, ಟಾಯ್ಲೆಟರೀಸ್, ಟ್ರಾವೆಲ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಇದು ಫಾರ್ 130 ರುಪೀಸ್. ಇದ್ರ ಮೇಲೆ 220 ಅಂತ ಹಾಕಿದ್ದಾರೆ. ಬಟ್ ಬಿಲ್ಲಿಂಗಲ್ಲಿ ದಿಸ್ ವಾಸ್ ಫಾರ್ 130 or 139 ರುಪೀಸ್. ಆಮೇಲೆ ಇದು ಫೇಸ್ ಟಿಶ್ಯೂ ಅಂತ 2 ಪ್ಯಾಕ್ ಇದೆ. ಇದ್ರೊಳಗಡೆ ಪ್ಯಾಕ್ ಇದೆ ಅನಿಸುತ್ತೆ. ಒಂದು 3 ಪ್ಯಾಕ್ ಇರ್ಬೋದು ಅಂದ್ಕೊಳ್ತೀನಿ. ಸೊ 6 ಪ್ಯಾಕ್ಗೆ ಇದ್ರ ಮೇಲೆ 130 ಅಂತ ಇದೆ. ಐ ಥಿಂಕ್ ಇದು ಇನ್ನೂ ಕಡಿಮೆಗೆ ಆಗಿದೆ ಬಿಲ್. ಮೇ ಬಿ 99 ಏನೋ ಇದೆ.
ಇದು ಫೇಸ್ ಟವಲ್ ಫಾರ್ 99 ರುಪೀಸ್. 99. ಎಲ್ಲ ಈ ಕಲರಲ್ಲೇ ತೊಗೊಂಡಿದ್ದೀನಿ ಈ ಸರ್ತಿ. ಐ ಥಿಂಕ್ ಇದೊಂಥರ ಚೆನ್ನಾಗಿದೆ ಕಲರ್. ಹಾಂ, ಇದೊಂದು ಪೌಚ್, ಕ್ಯೂಟ್ ಪೌಚ್. ದಿಸ್ ಈಸ್ ಫಾರ್ 130 ರುಪೀಸ್. ಕ್ಯೂಟ್ ಆಗಿದೆ ಅಲ್ಲ, ಸೊ ಅಟ್ರಾಕ್ಟಿವ್. ಹಾಂ, ಇದು ಕ್ಲಿಪ್ಸ್, ಸ್ಟೀಲ್ ಕ್ಲಿಪ್, ಬಟ್ಟೆ ಒಣಗೋಕ್ಕೂ ಕ್ಲಿಪ್ ಇದು. ಇದರಲ್ಲಿ 20 ಪೀಸ್ ಇದೆ, 189 ಇದೆ. ಬಟ್ ಇದು ಕರೆಕ್ಟಾಗಿ ಹೇಳ್ತೀನಿ, ಬಿಲ್ ನೋಡ್ಕೊಂಡು ರೇಟ್. ಇದು 105, 105 ರೂಪಾಯಿಗೆ. ಕ್ವಾಲಿಟಿ ಚೆನ್ನಾಗಿದೆ. 20 ಕ್ಲಿಪ್ ಇದೆ. ಇದು ದಿಸ್ ಟಿಶ್ಯೂ ಇಸ್ ಫಾರ್ 61 ರುಪೀಸ್. ಕೊಡ್ಬೋದು ಆ್ಯಕ್ಚುಲಿ. ನೆಕ್ಸ್ಟ್ ದಿಸ್ ಅಂಬ್ರೆಲಾ, 150 ರುಪೀಸ್ ಅಂಬ್ರೆಲಾ. ಇದೇನು UV ಪ್ರೊಟೆಕ್ಷನ್ ಆ ಥರ ಏನೂ ಇಲ್ಲ. ಒಂದು ಇರ್ಲಿ ಮನೆಗೆ ಅಂತ ಇಟ್ಕೊಳ್ಳೋ ಥರ ಇದ್ರೆ ತಗೊಳ್ಬೋದು. 141 ರುಪೀಸ್ ಇದು. ಈ ಆರ್ಟಿಫಿಷಿಯಲ್ ಫ್ಲವರ್ಸ್ 110 ರುಪೀಸ್. ಇದು ಚೆನ್ನಾಗಿದೆ. ಯಾವ್ದಾದ್ರು ಕಾರ್ನರಲ್ಲಿ ಚೆನ್ನಾಗಿರೋ ವೇಸ್ ಇದ್ರೆ ಇದನ್ನ ಹಾಕಿ ಇಡ್ಬೋದು. ನೆಕ್ಸ್ಟು ಈ ಚಾಕು. ಈ ಚಾಕು ಈಸ್ ಫಾರ್ ಲೆಸ್ ದೆನ್ 100 ರುಪೀಸ್. 59 ರುಪೀಸ್. 59. ಪಿನ್ ಮಾಡಿಬಿಡ್ತಾರೆ, ಆಮೇಲೆ ತೆಗೆಯೋಣ. ಈ ಸ್ಪ್ಯಾಚುಲಾಗಳು ಅಷ್ಟೇ 60-70 ರುಪೀಸ್. ಅದ್ರ ಮೇಲೆ ಮಾತ್ರ 130 ಅಂತ ಇದೆ, 130, 110 ಅಂತ ಇದೆ, 160 ಅಂತ ಇದೆ. ಐ ಥಿಂಕ್ ಲೆಸ್ ದ್ಯಾನ್ 100 ಇದೆ. ಈ ಸಾಕ್ಸ್, ಸಾರಿ, ಈ ಸಾಕ್ಸ್ ಫಾರ್ 59 ರುಪೀಸ್. ಈ ಗರ್ಲ್ಸ್ ಕ್ಲಿಪ್ಗಳು ಮಕ್ಕಳಿಗೆಲ್ಲ ಹಾಕಲಿಕ್ಕೆ ತುಂಬ ಕ್ಯೂಟ್ ಆಗಿದೆ. ನನ್ನ ಗರ್ಲ್ ಫ್ರೆಂಡ್ಸ್ ಮಕ್ಕಳೆಲ್ಲ ಹೆಣ್ಮಕ್ಳು. ಸೊ ನಾನು ಹಿಂಗೆ ಈ ಥರ ಕ್ಯೂಟ್ ಥಿಂಗ್ಸ್ ನೋಡಿದಾಗೆಲ್ಲ ತೊಗೊಂಡು ಇಟ್ಕೊಳ್ತೀನಿ. ಹಾಗೆ ಇದು ಒಂದು ಕ್ಲಿಪ್ ಈ ಥರದ್ದು ಒಂದು 3-4 ತೊಗೊಂಡಿದ್ದೀನಿ. ಐ ಥಿಂಕ್ ದಿಸ್ ಈಸ್ ಫಾರ್ 50 ರುಪೀಸ್. 50. ದಿಸ್ ಫೇಸ್ ಮಾಸ್ಕ್, ಇದನ್ನು ನೋಡಿದಾಗ ತಗೊಳ್ಳೇಬೇಕು ಅಂತ ಅನಿಸುತ್ತೆ. ದಿಸ್ ಈಸ್ ಆಲ್ಸೋ ಫಾರ್ 59 ರುಪೀಸ್. ದಿಸ್ ಒನ್ 100 ರುಪೀಸ್. ಕ್ಯೂಟ್. ಎಲ್ಲಾದರೂ ಯಾವ್ದಾದ್ರು ಕಾರ್ನರಲ್ಲಿ, ವಾಶ್ರೂಮಲ್ಲಿ ಅಥವಾ ಶೆಲ್ಫ್ ಇದ್ದರೆ ಬೆಡ್ರೂಮಲ್ಲಿ ಎಲ್ಲಿ ಬೇಕಾದರೂ ಇಟ್ಕೊಳ್ಬೋದು. ಚೆನ್ನಾಗಿದೆ ಅದು. ಅಷ್ಟೇ. ಇಷ್ಟಕ್ಕೆ 2000 ಆಯಿತು. ಇದೆಲ್ಲ ಇಂಪಲ್ಸಿವ್ ಅನ್ಸುತ್ತೆ, ಯಾವುದು ನೆಸೆಸರಿ ಥಿಂಗ್ಸ್ ಅಂತಲ್ಲ. ಬಟ್ ಇನ್ನೂ ಚೆನ್ನಾಗಿ ಕ್ಯೂಟ್ ಆಗಿರೋ ಥಿಂಗ್ಸ್ ಇತ್ತು. ನಮ್ಮಮ್ಮ ಜೊತೆಲಿ ಇದ್ದಿದ್ದರಿಂದ ನನ್ನ ಬಿಲ್ ಸ್ವಲ್ಪ ಕಡಿಮೆ ಆಯಿತು. ಇಲ್ಲಾಂದರೆ ಇನ್ನು ಚಾಕು ಅಂತೂ ಇನ್ನೊಂದು 3-4 ಥರ ತುಂಬ ಚೆನ್ನಾಗಿತ್ತು. ಅದೆಲ್ಲ ತರ್ತಿದ್ನೋ ಏನೋ, ಬಟ್ ಇವಾಗ ಒಂದೇ ತಂದಿದ್ದೀನಿ. ಇದಿಷ್ಟು ಫ್ರಮ್ ಮಿಸ್ಟರ್ DIY. ಆ್ಯಂಡ್ ನಮ್ಮಮ್ಮ ಏನೋ ಫ್ಯೂ ಥಿಂಗ್ಸ್ ತೊಗೊಂಡ್ರು, ಸ್ಮಾಲ್ ಅವ್ರಿಗೆ ಬೇಕು ಅಂತ. ಇದು ಏನಂದರೆ ದೇವ್ರ ಮನೆ ಕ್ಲೀನ್ ಮಾಡೋದಂತೆ. ನನಗೂ ಗೊತ್ತಿರಲಿಲ್ಲ, ನಮ್ಮಮ್ಮಗೂ ಗೊತ್ತಿರಲಿಲ್ಲ, ಈ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಹೀಗೆ ದೇವ್ರ ಮನೆಯಲ್ಲಿ ಈ ಥರ ಕ್ಲೀನ್ ಮಾಡ್ಕೊಳ್ಳೋದು. ದೇವ್ರ ಮನೆಯಲ್ಲಿ ಜನರಲಿ ಪರ್ಕೆ ಬಳಸಲ್ಲ ಅಲ್ವಾ, ನಮಗಿದು ಗೊತ್ತೇ ಇರಲಿಲ್ಲ ವಿಷಯ. ಓಕೆ, ನೆಕ್ಸ್ಟ್ ಥಿಂಗ್, ವಿದ್ಯಾರ್ಥಿ ಭವನ್ನಿಂದ 3ನೇ ಶಾಪ್ ಅನ್ಸುತ್ತೆ, ಫ್ಯಾಷನ್ ಸೆಂಟರ್ ಅಂತ. ಆಚೆ ಮ್ಯಾನಿಕ್ವಿನಲ್ಲಿ ಹಾಕಿದ್ದೆಲ್ಲ ಚೆನ್ನಾಗಿತ್ತು ಅಂತ ಒಳಗೆ ಹೋದೆ. ಒಳಗೇನೋ ತುಂಬ ಕಲೆಕ್ಷನ್ ಚೆನ್ನಾಗಿತ್ತು. ಇದು ಅಜ್ರಕ್ ಪ್ಯೂರ್ ಕಾಟನ್ ಕುರ್ತಿ. ಇದು ಅನಾರ್ಕಲಿ ಅಂದರೆ A-ಲೈನ್ ಡಿಸೈನ್ ಇದೆ. ಮೆಟೀರಿಯಲ್ ಚೆನ್ನಾಗಿದೆ, ಡಿಸೈನು ಚೆನ್ನಾಗಿದೆ, ಪ್ರಿಂಟ್ ಎಲ್ಲ ಚೆನ್ನಾಗಿದೆ. ಕಲರ್ ಹೋಗಲ್ವಂತೆ, ನೋಡಬೇಕು. ಹೋಗಲ್ಲ, ಜನರಲಿ ಹೋಗಲ್ಲ. ಐ ಥಿಂಕ್ ಅಲ್ಲ, ದಿಸ್ ಈಸ್ ಫಾರ್ 760 ರುಪೀಸ್. ಕೊಡ್ಬೋದು. ಚೆನ್ನಾಗಿದೆ, ಬಟ್ಟೆ ತುಂಬ ಚೆನ್ನಾಗಿದೆ. ಇದನ್ನು ಸ್ಟೈಲ್ ಮಾಡಬೇಕು. ಇಷ್ಟೇ. ನಾವು ಪರ್ಟಿಕ್ಯುಲರ್ಲಿ ಏನೋ ಶಾಪಿಂಗ್ ಮಾಡಬೇಕು ಅಂತ ಬಸವನಗುಡಿಗೆ ಹೋಗಿದ್ದಲ್ಲ, ನಾವು ಹೋಗಿದ್ದು ದೊಡ್ಡ ಬಸವಣ್ಣ ದೇವಸ್ಥಾನಕ್ಕೆ ಮತ್ತು ವಿದ್ಯಾರ್ಥಿ ಭವನಕ್ಕೆ ಹೋಗಲೇಬೇಕು ಅಂತ ಹೋಗಿದ್ದು. ಈ ಶಾಪಿಂಗ್ ಎಲ್ಲ ಜಸ್ಟ್ ಹಾಗೆ ಹೋಗಿ ಮಾಡ್ಕೊಂಡು ಬಂದಿದ್ದಷ್ಟೇ. ಇಟ್ ವಾಸ್ ಆಲ್ ಅಬೌಟ್ ಬಸವನಗುಡಿ
ಒನ್ ಡೇ ಇನ್ ಬಸವನಗುಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನಗೆ ನೆಕ್ಸ್ಟ್ ಇನ್ಯಾವ ಏರಿಯಾ ಹೋಗಲಿ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ನನಗೂ ಐ ಲವ್ ಟು ಎಕ್ಸ್ಪ್ಲೋರ್ ನಿಮ್ಗಳ ಜೊತೆ. ಈ ಕ್ವಿಕ್ ಆ್ಯಂಡ್ ನೈಸ್ ಎಕ್ಸ್ಪ್ಲೋರ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನೊಂದು ಹೊಸ ಜಾಗದಲ್ಲಿ ಅಥವಾ ಇನ್ನೊಂದು ಹೊಸ ಕಾನ್ಸೆಪ್ಟ್, ಇನ್ನೊಂದು ಹೊಸ ರೆಸಿಪಿ ಯಾವ್ದು ಜೊತೆ ಸಿಗ್ತೀನಿ ಅಂತ ನನಗೂ ಗೊತ್ತಿಲ್ಲ. ಸಿಗೋಣ, ಮತ್ತೆ ಸಿಗ್ತೀನಿ. ಬಾಯ್.